ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಸೆ ಧಾರಾವಾಹಿಯ ಸೋಮವಾರದ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶಾಂತಿನ ರೂಮಲ್ಲಿ ಕೂಡಾಕಿರ್ತಾರೆ. ಎಷ್ಟೇ ತಗಿರಿ ಅಂತ ಹೇಳ್ತಾ ಇದ್ರು ಬಾಗ್ಲು ತೆಗಿಯಲ್ಲ. ಅಲ್ಲಿಗೆ ಮೀನಾ ಕೂಡ ಏನೋ ಕೆಲ್ಸದ ಮೇಲೆ ಬಂದಿರ್ತಾಳೆ. ಮೀನಾ ಶಾಂತಿ ವಾಯ್ಸ್ನ ಕೇಳಿಸ್ಕೊಂಡು ಎಲ್ಲೋ ಏನೋ ವಾಯ್ಸ್ ಬರ್ತಾ ಇದೆಯಲ್ಲ ಅಂತ ಅನ್ಕೊಂತಾ ಇರ್ತಾಳೆ. ಅಷ್ಟರಲ್ಲಿ ಶಾಂತಿ, ಅಯ್ಯೋ ದೇವ್ರೆ, ಯಾರು ನಾನು ನಂಬ್ತಾ ಇಲ್ವಲ್ಲಪ್ಪ ಅಂತ ಮತ್ತೆ ಕೂಕೊಂತಾ ಇರ್ತಾಳೆ. ಈ ವಾಯ್ಸು ಅತ್ತೆ ವಾಯ್ಸ್ ಇದ್ದಂಗಿದೆಯಲ್ಲ ಅಂತ ಮೀನಾ ಎಣ್ಕೊಂಡು ಹುಡುಕ್ತಾ ಬರ್ತಾಳೆ. ಅತ್ತೆ ಅತ್ತೆ ಅಂತ ಕೂಗೋದ್ ನೋಡಿ ಯಾರು ಅಂತ ಶಾಂತಿ ತಲೆ ಈಚೆ ಹಾಕಿ ನೋಡ್ತಾ ಇರ್ತಾಳೆ. ಅಷ್ಟ್ರಲ್ಲಿ ಮೀನಾ ಬಂದು ಶಾಂತಿನ ನೋಡ್ಬಿಡ್ತಾಳೆ. ಮೀನಾ ನೋಡಿ ಶಾಂತಿ ತುಂಬಾನೇ ಶಾಕ್ ಆಗ್ತಾಳೆ. ಮೀನಾ ಈ ಕಡೆ ಸೂರ್ಯಂಗ್ ಫೋನ್ ಮಾಡಿ, ರೀ ನೀವಿಲ್ಲಿ ಬೇಗ ಬನ್ನಿ. ಎಲ್ಲಿಗಮ್ಮ, ಯಾಕೆ, ಏನ್ ಪ್ರಾಬ್ಲಮ್ ಆಯ್ತು ಅಂತ ಸೂರ್ಯ ಕೇಳ್ತಾನೆ. ಅದೇ ರೀ, ಇಲ್ಲಿ ಫೈನಾನ್ಸ್ ಆಫೀಸ್ ಇದೆಯಲ್ಲ ಅಲ್ಲಿಗೆ ಅಂತ ಮೀನಾ ಹೇಳ್ತಾಳೆ. ಯಾಕಮ್ಮ, ಏನ್ ಪ್ರಾಬ್ಲಮ್, ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲಿ ಅತ್ತೆನ ಕೂಡಾಕ್ಬಿಟ್ಟಿದ್ದಾರೆ, ಬೇಗ ಬನ್ನಿ ಅಂತ ಮೀನಾ ಹೇಳ್ತಾಳೆ. ಅಮ್ಮನ ಏನ್ ಹೇಳ್ತಾ ಇದೀಯ ಮೀನಾ ಅಂತ ಹೇಳಿ ಎಲ್ರು ಅಲ್ಲಿಗೆ ಬರ್ತಾರೆ. ಏನಾಯ್ತು ಸರ್ ಅಂತ ಫೈನಾನ್ಸರ್ ಹತ್ರ ಕೇಳ್ಬೇಕಾದ್ರೆ 1000 ಸಲ ಹೇಳಿದೀನಿ, ಈ ವ್ಯವಹಾರ ಮಾಡ್ಬೇಕಾದ್ರೆ ಮನೆಯವ್ರೆಲ್ರು ಕರ್ಕೊಂಡ್ ಬನ್ನಿ ಅಂತ. ಆದ್ರೆ ಇವ್ರು ಕರ್ಕೊಂಡ್ ಬರ್ದೆ ಒಬ್ರೇ ಬಂದು ದುಡ್ಡು ತಗೊಂಡಿದ್ದಾರೆ ಅಂತ ಫೈನಾನ್ಸರ್ ಹೇಳ್ತಾರೆ. ಏನೇನಿದೆ ಅದನ್ನೆಲ್ಲ ಆಮೇಲೆ ನೋಡೋಣ ಸರ್, ಫಸ್ಟ್ ಅವ್ರನ್ನ ಇಲ್ಲಿ ಕರ್ಸಿ ಅಣ್ಣ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು ಅಂತ ಶಾಂತಿನ ಅಲ್ಲಿಗೆ ಕರ್ಕೊಂಡ್ ಬರ್ತಾರೆ. ರಂಗನಾಥ್ ಮತ್ತೆ ಸೂರ್ಯ ಶಾಂತಿನ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ. ಇಲ್ಲಿಗೆ ಸೋಮವಾರದ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.